ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಸಾರಿ, ಬೆಳಗಿದ್ದು ವ್ಲಾಗ್ ಕಂಟಿನ್ಯೂ, ತೊಂದರೆ ಇಂಟ್ರೋ ಇರಲಿ. ಎಲ್ಲಿ ಡ್ಯಾಡಿ ಹೊಸ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರಂತೆ. ಗಂಟೆ ನೋಡಿ. ನೀವಿದ್ದಾಗಿದ್ದೀರಿ. ನಿಂಗೆ ನೋಡಿದ್ರೆ ನಿಂಗೆ ಪ್ರಾಯ ಆಗಿದ್ದಾರೆ ಅಂತ ಹೇಳಿ ಒಂದ ಕೂದಲು ನೋಡಾಗ ನೋಡಿ. ನಾ ಇದ್ದೆ, ನಾನು ನೋಡಿ ಕೇಶ ವಿನ್ಯಾಸದಿಂದ ಮಾಡಿದ ಇದು ಎಂತವದು ಆದಿವಾಸಿ ಹರ್ಬಲ್ ಆಯಿಲ್. ನಾನು ಇವಾಗ ಅಕ್ಕನ ವಿಡಿಯೋ ತೋರಿಸ್ತೇನೆ ಫ್ರೆಂಡ್ಸ್, ನೀವು ಅದನ್ನು ನೋಡಿ ಕಂಗಾಲಾಗಬೇಕು. ನೋಡಿ ಇದರಲ್ಲಿ ಉಂಟು ವೀಟ್. ಅದು ನಿಲ್ಲ ಸೌಂಡ್, ನೀವು ಸೌಂಡ್ ಎಫೆಕ್ಟ್ ಅಲ್ಲಿ ಇಟ್ಟಿದ್ದೀರಿ. ಅದೆಂತೆಲ್ಲ ನನ್ನ ಅವಳನ್ನು ಎದುರಿಸಿದ್ದು. ಓ ಇಲ್ಲ ಇದ್ದಾಳ ಹಾಗೆ ನನ್ನ ಅವಳನ್ನು ಎದುರಿಸಿದ್ದು. ಮತ್ತೆ ನಮ್ಮ ಮನೆಗೆ ಮೊನ್ನೆ ಗೇಟ್ ಬೀಗ ಇಲ್ಲ, ಗೇಟ್ ಇದು ಓಪನ್ ಮಾಡು. ಕಮ್ಮಿ ನೀನು ನೋಡಿ, ಕಾರೆಲ್ಲ ನಾನು ತೊಳೆಯುವುದು ಫ್ರೆಂಡ್ಸ್. ಈಗ ರಜೆ ಅಲ್ಲ, ಅದಕ್ಕೆ ದಿನ ಎಲ್ಲ ತೊಳಿತಾ ಇರೋದು, ಬೋರ್ ಆಗ್ತದೆ ನನಗೆ. ಹಾಗೆ ಬೇಡವೇ, ಗೇಟ್ ಬೀಗ ತೆಗಿ ಹಾಕಿದೆ ಅಲ್ಲಿ, ತೆಗಿಲಿಕ್ಕಿಲ್ಲ ಹೇಳಿ. ಲಾಕ್ ತೆಗಿರಿ ಅಂತೆ, ಲಾಕ್ ಲಾಕ್. ಎಂತ ಮಂಗನ ಈಗ ಬಾಗಿಲಾಕಿ ಬಂದದ್ದು ಮತ್ತೆ ಫ್ಲಾಶ್ ಆಯ್ತು. ಇದು ಗೇಟ್ ಬೀಗ ಹಾಕಿಲ್ಲ, ಐ ಮೀನ್ ಗೇಟ್ ಬೀಗ ತೆಗಿಲಿಲ್ಲ ಅಂತ. ಹಾಗೆಲ್ಲ ವಿಷಯ. ಸಂಗಾತಿ ನಿಂತು ಫುಲ್ ಬಿಳಿ ಬಿಳಿ ಕಾಂತಿ ಮಾರೆ. ನಾನೇ ಈಗ ನನ್ನ ನ್ಯಾಚುರಲ್ ಬ್ಯೂಟಿ ಅಲ್ಲೇ ಹೋಗಿದೆ ಈಗ. ಇಲ್ಲಿ ಬಸ್ಸ ನಾವು ಬಂದಿದ್ದೇವೆ ನೋಡಿ. ಅವರೊಂದು ಕಡೆ ಕರ್ಕೊಂಡು ಬಂದಿದ್ದಾರೆ ಫಸ್ಟ್ ಟೈಮ್ ನಾವು ಬರೋದು. ಇವರು ಬಂದಿದ್ದಾರಂತೆ ಡ್ಯೂಟಿಯಲ್ಲಿ ಇವರು ಬರ್ತಾ ಇರ್ತಾರಂತೆ ಇಲ್ಲಿ. ಹಾಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಲೊಕೇಶನ್ ಎಲ್ಲ ಒಳ್ಳೆ ಇರ್ಬೋದು ಅಂತೇಳಿ. ನೇತ್ರಾವತಿ ಕಾಣೋದಿಲ್ಲ, ತಿಂತ ಇತ್ತು. ನಮಗೆ ಹಲಸಿನನ್ನು ಇನ್ನು ಬೇಕು ಇಲ್ಲಿ. ಹೌದು ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಯಾರ್ದಾದ್ರೂ ಮನೆಯಲ್ಲಿ ಆದ್ರೆ ಕೊಡಿ. ನಮ್ಮ ಮರ ಎಲ್ಲ ನಾವಿಲ್ಲ ಫ್ರೆಂಡ್ಸ್, ಈಗ ಅದು ಕರ್ತಿದ್ದೇವೆ ನಾವು. ಅದು ಒಂದ ಕರ್ತಿದೆ ನಾವು. ಹಿಂದೆ ಅದು ವರ್ಷ ಸಹ ಕೊಡ್ತಾ ಇತ್ತು, ಅದನ್ನು ಡ್ಯಾಡಿ ಕಟಾಕಿ ಕೊಟ್ಟಾಕ. ಅದು ಯಾಕೆಂತೇಳಿ ಸುಮ್ಮನೆ ಅಲ್ಲ, ಅದು ನಮ್ಮ ಮನೆಗೆ ಹಾನಿ ಮಾಡ್ಲಿಲ್ಲ. ಅದ್ರ ಬೇರು ಬರ್ತಾರಂತ ಎಲ್ಲರೂ ಹೇಳಿದ್ರು. ಹೌದು. ಈಗ ಗುಡ್ಡೆ ಹತ್ತುತ್ತಾ ಇದ್ದೇವೆ ಫ್ರೆಂಡ್ಸ್. ಆಗ ಹಿಡಿದುಕೊಂಡು ಬಂದ್ವಿ ಘಾಟ್ ಸೆಕ್ಷನ್. ಈಗ ಹತ್ತು ಗುಡ್ಡೆ. ಓ ಮೈ ಗಾಡ್, ಐ ಆಮ್ ಫೀಲಿಂಗ್ ಸೋ ಎಕ್ಸೈಟೆಡ್. ನನ್ನ ಇಂಗ್ಲಿಷ್ ಆನ್ಸೆಟ್ ಒಳ್ಳೆ ಉಂಟಾಯ್ತು, ಆದರೆ ನೀವು ಸ್ವಲ್ಪ ಮಾತಾಡ್ಬೇಕಲ್ಲ ಇಂಗ್ಲಿಷ್ ಕೂಡ ಅಲ್ಲ. ಓ ಮೈ ಗಾಶ್, ಭದ್ರಾವತಿ. ಓ ಮೈ ಗಾಡ್, ಅಲ್ಲಿ ಪಾತಾಳ. ಅಲ್ಲಿ ನೋಡಿ ಫ್ರೆಂಡ್, ನೇತ್ರಾವತಿ ಕಾಣ್ಬೋದು. ಆಯ್ತು, ರೋಡ್ ಎಂಟ ನೋಡಿ ಫ್ರೆಂಡ್ಸ್, ಅಲ್ಲಿ ನೇತ್ರಾವತಿ. ಇಲ್ಲಿ ಉಂಟಲ್ಲ ವಿಡಿಯೋಕ್ಕೆ ಚಂದ ಉಂಟಲ್ಲ ನೇತ್ರಾವತಿ. ಈಗ ಇಲ್ಲಿ ನೋಡಿ ಟಾಪ್ ರೀಚ್ ಆಯ್ತು ನಮ್ಮ ಡೆಸ್ಟಿನಿ. ಇದೆ ಒಂದು ಬೆಟ್ಟ ಚಂದ ಉಂಟು. ಈಗ ಬಂದಾಗ ನಾವು
ಮಾವಿನ ಹಣ್ಣೆಲ್ಲ ಬೇಕಲ್ಲ, ಮಾವಿನ ತೆಗೀರಿ. ಮಾವಿನ ಹಣ್ಣು ಬೇಕಲ್ಲ. ಕಿಸೆ ಉಂಟಲ್ಲ ಫ್ರೆಂಡ್ಸ್, ಆ ಹೂವೆಲ್ಲ ಇಟ್ಕೊಂಡು ಕಿವಿಗೆಲ್ಲ ಇಟ್ಕೊಂಡು ಎಸ್ಥೆಟಿಕ್ ಆಗಿ ಮಾಡ್ತೀವಿ ನಾವು ವಿಡಿಯೋ. ಬೇಡ ಇಲ್ಲೇ ಮಾಡು. ಸಿಟಿ ನೀ ಇಲ್ಲಿಂದ ಮಾಡಿ ಸಿಟಿ ಹುಡುಗಸ್ತಿದ್ದು ನೇತ್ರಾವತಿ. ಇಲ್ಲಿ ಆಗುದಿಲ್ಲ ಮಾತಲ್ಲ ಈ ದೇವಸ್ಥಾನ ಅದು ವಾಯ್ಸ್ ಅವ್ರು ಕೊಡು ಆಯ್ತಾ, ಯಾಕೆ ಹೇಳಿದ್ರೆ ಟೆಂಪಲ್ ಮುಂದೆ ಅಲ್ಲಿ ಪದ್ಯ ಆಗ್ತಾ ಉಂಟು. ಸಂಜೆ ಹೊತ್ತಲ್ಲಿ ಪದ್ಯ ಆಗ್ತಾ ಉಂಟು ದೇವರದ್ದು. ಹಾಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿದೆಲ್ಲ ಒಂದು ವಿಸಿಟ್ ಇದು ಇಲ್ಲಿ ಹಾಗೆ ಇಲ್ಲಿದೆಲ್ಲ ಒಂದು ಫೋಟೋಶೂಟ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ ನಮ್ಮ ಇಬ್ಬರು ಮಕ್ಕಳು ಫೋಟೋಶೂಟ್ ಮಾಡೋದು. ಇವಳು ಒಂದು ನೋಡಿ ಮಂಗನಾಗಿ ಮಾಡ್ತಾರೆ. ಅವಳಿಗೆ ಒಂದು ಎಲ್ಲೋ ಒಂದು ಕಡೆ ಬಂದಾಗ ಆಗಿದೆ. ಒಳ್ಳೆ ಸೀನರಿ ಎಲ್ಲ ಹಾಗೆ ನೋಡಿ. ಅವಳು ಎಲ್ಲಿ ಹೋಗ್ಲಿ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಿದ್ದಾಳೆ ನೋಡಿ. ನೋಡಿ ಒಳ್ಳೆ ಸೀನರಿ ಎಲ್ಲ. ಅವಳ ಸ್ಟೈಲ್ ನೋಡಿ. ಹಸ್ಬೆಂಡ್ ಯಾವಾಗಲೂ ಕೂಡ ಹೇಳ್ತಿದ್ರು ಇಲ್ಲಿಗೊಮ್ಮೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಅಂತೂ ಇಂತ ನಾವು ಇಲ್ಲಿ ಬಂದು ರೀಚ್ ಆದೆವು. ಹಾಗೂ ತುಂಬ ಖುಷಿ ಕೂಡ ಆಯಿತು ನಮಗೆ. ತುಂಬ ಭಯ ಕೂಡ ಆಗ್ತಿತ್ತು ಕಾರಿನಲ್ಲಿ, ಅಂದರೆ ಜಿಗ್ಜಾಗ್ ರೋಡು, ಹಾಗೆ ತುಂಬ ಭಯ ಕೂಡ ಆಗ್ತಿತ್ತು. ಮತ್ತು ಎಲ್ಲಿ ಆ್ಯನಿಮಲ್ಸ್ ಎಲ್ಲ ಉಂಟಂತೇಳಿ ಅದು ಕೂಡ ಆಗ್ತಿತ್ತು. ಅಂತೂ ಇಂತ ಈಗ ರೀಚ್ ಆದೆವು. ತುಂಬ ಖುಷಿ ಕೂಡ ಆಯಿತು. ನಾವು ಮತ್ತು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್, ಅಂದರೆ ನಾವು ಫ್ಯಾಮಿಲಿ ತುಂಬ ಎಂಜಾಯ್ ಮಾಡ್ತಿದ್ದೆವು. ಕ್ಯಾಮರಾವನ್ನು ಒಂದು ಬದಿಗಿಟ್ಟು ನಾವು ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದೆವು. ನೋಡಿ ಫ್ರೆಂಡ್ಸ್, ಯಾವ ಹಣ್ಣಂತ ಕಮೆಂಟ್ ಮಾಡಿ, ತಿನ್ಬಹುದಾ ತಿನ್ಬಾರ್ದಾ ಅಂತ ಹೇಳಿ. ಎಲ್ಲ ಈ ರೀತಿ ಇದೆ. ಯಾವ ಹಣ್ಣು ಹೇಳಿ, ಹಣ್ಣು ಹೇಳಿದವರಿಗೆ ನಮಗೆ ಗೊತ್ತಿಲ್ಲ. ಬಹುಮಾನ ಎಂತೆಲ್ಲ ಬಹುಮಾನ ಕೊಡಲಾಗುದಿಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ತಿನ್ಬೋದಲ್ಲ ಅಂತ ಹೇಳಿ. ಎಂತ ಗೊತ್ತಿಲ್ಲ ಅದು, ಆದ್ರೆ ನಮಗೆ ತಿನ್ನಲಿಕ್ಕೆ ತುಂಬ ಉಂಟು ಇಲ್ಲಿ ಹಣ್ಣೆಲ್ಲ ನೋಡಿ. ಕೊಂಚ ಹಣ್ಣು ಯಾವುದು ಅಂತೇಳಿ ಅಲ್ಲ ಎಂತಂತ ತಿನ್ಬಹುದಾ ಅಂತ ದೃಶ್ಯದ ಖಾಲಿ ಆಗ್ತಿತ್ತು. ಬಂದರು ಹೌದು, ಎಲ್ಲ ತಿಂತಿದ್ರು. ಗೊತ್ತಿಲ್ಲ ಫ್ರೆಂಡ್ಸ್, ಕಮೆಂಟ್ ಹಾಕಿ. ನೋಡಿ ಕಾಯಿ ದ್ರಾಕ್ಷಿ ಆಗಿ ಉಂಟು ಪತಾನೆ. ಓ ನೋಡಿ ಇಲ್ಲಿ ಸಹ ಉಂಟು. ನೋಡಿ ಅದೆಂತ ಅನ್ಸು ಗೊತ್ತಿಲ್ಲ. ನೋಡಿ ಅಚ್ಚೆ ಅಂತ ಗೊತ್ತಿಲ್ಲ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನೆಂದು ನಗಿಸುವೆ ನಿನ್ನನು, ഇരുಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹೊಚ್ಚಿದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಗಳು ಬಿಡದ. ನೋಡಿ ಗೈಸ್, ವ್ಯೂಸ್ ಸೂಪರ್ ಉಂಟಲ್ಲ, ಹೋಗ್ಲಿಕ್ಕೆ ಮನಸ್ಸು ಬರುದಿಲ್ಲ. ನಾವು ಫಸ್ಟ್ ಗಾಳಿ ಬರ್ತದೆ. ಫಸ್ಟ್ ಬಂದದ್ದು ಇವರು, ನಾವೆಲ್ಲ ಮುಂಚೆ ಬರ್ತಿದ್ವಿ. ಅಲ್ಲ ನೋಡಿ ಗಿಡುಗ ನೋಡಿ, ಗೆಲು ಮುಂದೆ ಹೋದ್ರೆಲ್ಲ ಬಿಲ್ಡಿಂಗ್, ಎತ್ತರ ಬಿಲ್ಡಿಂಗ್ ಉಂಟು. ಅದರ ಮಧ್ಯದಲ್ಲಿ ನೀರು, ಅದರ ಮಧ್ಯದಲ್ಲಿ ನೇತ್ರಾವತಿ ನದಿ. ಚೆಂದ ಉಂಟಲ್ಲ ತೋಟ ನೋಡಿ ಅದು. ಯಬ್ಬಾ ಬೇರೆ ಬೇರೆ ಚೆನ್ನಾಗಿದೆ. ಅಲ್ಲಿ ನೋಡಿ ಬೋಟ್ ನೋಡಿ ಇಂದ್ರಲ್ಲಿ ಝೂಮ್ ಹಾಕಿ ನಾನು. ಬೋಟ್ ಬರ್ತಾ ಉಂಟು. ಮೀನುಗಾರಿಕೆ. ಕ್ರಾಸ್ ಅಲ್ಲಿಂದ ಇಲ್ಲಿಗೆ ಕ್ರಾಸ್ ಮಾಡಿದೆ. ಹಾ? ನದಿ ಮಧ್ಯದಲ್ಲಿ
2 ಗಿಡ ಸಂಸಾರ ಫ್ಯಾಮಿಲಿ ಅಲ್ಲ, ಜನರನ್ನ ಕರ್ಕೊಂಡು ಹೋಗುದು ಅಲ್ಲಿಂದ ಇಲ್ಲಿಗೆ. ಇಲ್ಲಿ ತೋರಿಸಿದ್ರಲ್ಲಿ ಪ್ರಕೃತಿ ಸೌಂದರ್ಯದಲ್ಲಿ ಮುದ್ದು ಸಂಸಾರ ಫ್ಯಾಮಿಲಿಯವರಿದ್ದಾರೆ ನೋಡಿ. ಅಲ್ಲಿಂದ ಒಂದು ಬೋಟ್ ಬರ್ತಾ ಉಂಟು. ಅದೇ ಕಾಣೋದಿಲ್ಲ ಇನ್ನು. ಇದು ದ್ವೀಪ ವಾಪಸ್ ಇದು. ನೀನ್ ಕಾಣೋದಿಲ್ಲ ಅಷ್ಟೇ. ಸೂಪರ್ ಸೆಟ್ ಹಾ, ಬೆಂಗಳೂರಿಂದ ಹೈವೇ ಅದಾಗ ನೋಡಿ ಗೈಸ್, ಇವರೆಲ್ಲ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ. ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಅದು ಕೇಳಿ ಎಂತ ಮಾಡ್ಲಿಕ್ಕಿಲ್ಲ ಹೇಳು. ಫ್ಯೂಚರಿಗೆ ಎಲ್ಲ ನಂದಿ ದಾಟಿಕೊಂಡು ಚಿನ್ನಿಗೆ ಎಲ್ಲ ರೆಕ್ಕೆ ಹತ್ರ ನಿಂಗೆ ಹಾರಿಕೊಂಡು ಹೋಗೋದು. ಇದ್ದರೆ ಸಾಕೆ ನೋಡು, ಅಕ್ಕಿಗೆ ಬೇಕು ಬಾನು. ಬಾನು ಬಾನಿಗೆ ಬೇಕು ನಾನು ಮೇಲೆ ಯಾರೋ ಅಲ್ಲಿ ನೋಡಿ ಎಕ್ಸ್ಪರ್ಟ್ ಕಾಲೇಜ್ ಎಂತ ಬಗ್ಗೆ ಎಲ್ಲಿ ಉಂಟಾ? ಹಾ ನೋಡಿ, ಒಳ್ಳೆ ಮನಸ್ಸಿಗೆ ಟೆನ್ಷನ್ ಆದ್ರೆ ಇಲ್ಲಿ ಎಲ್ಲ ಬರ್ಬೋದಿದೆ ಅಲ್ಲ. ನೋಡಿ ಫ್ರೆಂಡ್ಸ್, ಈಗ ಬೋಟಿ ಎಲ್ಲ ತಂದು ಬೇರೆ ಬೇರೆ ಫ್ಲೇವರ್ದು ಬೋಟೀಸ್ ತಿಂತಾ ಇದ್ದಾರೆ ಎಲ್ಲರೂ. ಎಂತ ಹೆಸರು ಹೇಳಿ? ಹೇಳಿ ಅದ ಕಮೆಂಟ್ ಮೇಲೆ ಹಾಕಿ ಎಂತ ಹೆಸರು ಅಂತ. ಇಲ್ಲಿ ಕೂಡ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಬಂದು ಬಹಳ ಪ್ರೀತಿಯಿಂದ ಮಾತನಾಡಿದರು. ನಮಗೆ ಕೂಡ ತುಂಬ ಖುಷಿ ಆಯಿತು. ಇಲ್ಲಿ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ಮಕ್ಕಳು ಬ್ಯಾಕಿಂದ ನಗಾಡ್ತಾ ಇದ್ದಾರೆ. ಮಮ್ಮಿ ಖಾಲಿ ತಿನ್ನೋದು ಈಗ ಪನ್ನೀರ್ 65 ಕಮ್ಮಿದ್ದೀನಿ ಈಗ. ಪ್ಲಸ್ ಈಗ ಇನ್ನೊಂದು ಎಕ್ಸ್ಟ್ರಾ 2 ಪ್ಲೇಟ್ ಪಾರ್ಸಲ್ ಆಮೇಲೆ ಎಲ್ಲ ಮಾಡೋದು. ಬರ್ತದಲ್ಲ ಅಲ್ಲ, ಪೀಸ್ ಪೀಸ್ ಬರ್ತದಲ್ಲ. ಬೇಡ ಬೇಡ ಸ್ಪ್ರೈಟ್ ಉಂಟು ನೋಡೋಣ. ನೋಡಿ ಗೈಸ್, ಈಗ ಬಂದದ್ದು ಮನೆಗೆ. ತುಂಬ ಜಾಲಿ ಆಯಿತು. ಮತ್ತು ಅಲ್ಲಿಗೆ ನಾವು ಹೋಗಿದ್ದೇವಲ್ಲ, ನಾವು ಫಸ್ಟ್ ಟೈಮ್ ಹೋಗುದು. ತುಂಬ ಖುಷಿ ಆಯಿತು ನಮಗೆ. ಹಸ್ಬೆಂಡ್ ಕರ್ಕೊಂಡು ಹೋದ್ರು. ದೇವಸ್ಥಾನ ಉಂಟಲ್ಲಿ, ಆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗ್ತೇವೆ ನಾವು ದೇವಸ್ಥಾನಕ್ಕೆ. ಯಾಕಂತ ಹೇಳಿದ್ರೆ ಇವತ್ತು ಸರಿಯಾಗಿ ಆಗಿಲ್ಲ ನಮಗೆ. ಅಂದ್ರೆ ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಯ್ತು. ಮತ್ತೆ ಅಂತ ಹೇಳಿದ್ರೆ ನಾವು ಹೊರಗಡೆ ಎಲ್ಲ ಸ್ವಲ್ಪ ಅಲ್ಲೆಲ್ಲ ವಿಡಿಯೋ ಎಲ್ಲ ಮಾಡಿ ಹೊಸದಾಗಿ ಹೋದಲ್ಲ, ಹಾಗೆಲ್ಲ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಹೋದ್ವಿ. ಇನ್ನು ನೆಕ್ಸ್ಟ್ ಹೋಗುವ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ. ನೆಕ್ಸ್ಟ್ ದೇವಸ್ಥಾನ ಎಲ್ಲ ನಿಮಗೆ ತೋರಿಸ್ತೀವಿ, ಆಯ್ತಾ? ಒಳಗೆಲ್ಲ ಹೋದ ಮೇಲೆ ಎಲ್ಲ ಫುಲ್ ನೋಡುವ ಅಂತೇಳಿ. ಮತ್ತೆ ಇವತ್ತಂದ್ರೆ ನಮ್ಗೆ ಸಹ ಒಳಗೆ ಹೋಗ್ಲಿಕ್ಕೆ ಸಹ ಟೈಮ್ ಸಹ ಬೇಕಲ್ಲ, ಹಾಗೆ ಸ್ವಲ್ಪ ಸಮಯದ ಅಭಾವ ಕಡಿಮೆ ಇತ್ತು. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನಮ್ದು ವಿಡಿಯೋ ಎಲ್ಲ ಆಗಿ ಶೂಟಿಂಗ್ ಎಲ್ಲ ಕೆಲವೆಲ್ಲ ಫೋಟೋ ಶೂಟ್ ಎಲ್ಲ ಆಗಿ ಆಗುವಾಗ ಲೇಟ್ ಆಯ್ತು. ಮತ್ತೆ ಅಲ್ಲಿ ಏನೋ ಸ್ವಲ್ಪ ಹಸಿವು ಕೂಡ ಆಗ್ತಿತ್ತು ನಮ್ಗೆ. ಅಲ್ಲೊಂದು ಜನರಲ್ ಸ್ಟೋರ್ ಅಲ್ಲಿ ಎಲ್ಲ ಸ್ವಲ್ಪ ತಿಂಡಿ ಎಲ್ಲ ತಗೊಂಡೆವು. ಅಲ್ಲಿ ಕೂಡ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು ನಮ್ಗೆ, ಮಾತಾಡಿಸಿದ್ರು. ಮತ್ತೆ ಚಿನ್ನ ಮಾಡಿದಾಳೆ, ವಿಡಿಯೋ ಮಾಡಿದಾಳೆ. ಅಲ್ಲಿ ಕೂಡ ನಮ್ಗೆ ಇವರ ಪೆಟ್ರೋಲ್ ಆಗ್ತಾ ಇರುವಾಗ ನಮ್ಮ ಆಪೋಸಿಟ್ ಅಲ್ಲ ಕಾರು, ಒಂದು ರೆಡ್ ಕಲರ್ ಕಾರ್ನವರು ಬಂದು ನಮ್ಗೆ ಆರ್ನ್ ಆಗ್ತಾ ಇದ್ರು ಇವರಂತೆಲ್ಲ ಕಾರ್ ತೆಗಿಬೇಕಂತೇಳಿ ಒಂದು ಹಾಗೆ ಹೇಳುದು. ಅವ್ರನ್ನ ಕೂಡ ತಿಳ್ಕೊಂಡ್ರು, ಪುನಃ ಆರ್ನ್ ಆಗ್ತಿದ್ದಾರೆ. ಮತ್ತೆ ಅವರು ಎಳ್ದುಕೊಂಡು ಬಂದು ನಮ್ಮ ಹತ್ರ ಎಲ್ಲ ಮಾತಾಡಿದ್ರು. ಹಾಗೆ ನಮ್ಮ ವಿಡಿಯೋ ಎಲ್ಲ ನೋಡ್ತಾರಂತೆ. ಪುನಃ ಅಲ್ಲಿ ಹೇಳುದು ಅಲ್ಲ, ಇಲ್ಲಿ ಒಂದು ರೀಲ್ ಮಾಡಿ ಅಂತ, ಇಲ್ಲಿ ಒಂದು ರೀಲ್ಸ್ ಮಾಡಿ ನೀವೊಂದು ಅಂತೇಳಿ. ಹೀಗೆ ಒಂದು ಖುಷಿ ಆಯ್ತು ಅವರಿಗೆಲ್ಲ. ಹಾಗೆ ಅವರ ಫ್ಯಾಮಿಲಿ ತುಂಬಾ ಮಂದಿ ಇದ್ರು ಆ ಕಾರಲ್ಲಿ. ಹಾಗೆ ಎಲ್ಲರೂ ನಮ್ಮ ಜೊತೆ ಮಾತಾಡಿದ್ರು. ತುಂಬಾ ಖುಷಿ ಆಯ್ತು ನೋಡಿ. ನಮ್ಮನ್ನೊಂದು ಎಲ್ಲಿ ಹೋದಲ್ಲಿ ಒಂದು ನಮ್ಮನ್ನು ಐಡೆಂಟಿಫೈ ಮಾಡಿ ಮಾತಾಡ್ತಾರಲ್ಲ, ಅದು ಒಂದು ಆಗುವ ಸಂತೋಷ ಉಂಟಲ್ಲ, ಅದು ಹೇಳಲಿಕ್ಕೆ ನೋ ವರ್ಡ್ಸ್. ಅಷ್ಟು ಖುಷಿ ಆಯ್ತು ನಮಗೆ ಕೂಡ, ಅವರಿಗೆ ಕೂಡ ಅಷ್ಟೇ. ನಮ್ಮ ನೋಡಿ ತುಂಬಾ ಖುಷಿ ಆಯ್ತು ನಮಗೆ ಕೂಡ ಅಷ್ಟೇ ಖುಷಿ ಆಯ್ತು. ಮತ್ತೆ ಅಲ್ಲಿಂದೆಲ್ಲ ಸ್ವಲ್ಪ ಹೊಟ್ಟೆ ಪೂಜೆ ಮಾಡಿ ಬಂದೆವು. ಇಲ್ಲಿ ಒಂದು ಅದೇ ಶ್ರೀ ಉಡುಪಿ ಅಂತೇಳಿ ಹೇಳಿದೆ ಅಲ್ಲ ನಾವು, ನಮಗೆ ಅಲ್ಲಿ ಒಂದು ತುಂಬಾ ಹಿಡಿದು ಬಿಟ್ಟಿದೆ ಆ ಹೋಟೆಲ್. ಸೊ ಒಳ್ಳೇದುಂಟಲ್ಲಿ ಫುಡ್ ಎಲ್ಲ. ಹಾಗೆ ಅಲ್ಲಿ ತಿಂದಲ್ಲ ಈಗ ಬಂದದ್ದು. ಇನ್ನು ಅದು ಸಹ ಸ್ವಲ್ಪ ಸಮಯದಲ್ಲಿ ಹೋಗ್ತದಂತೆ. ಯಾಕೆ ಹೇಳಿದ್ರೆ ಅಲ್ಲಿ ಓನರ್ ಹಸ್ಬೆಂಡ್ ಹತ್ರ ಮಾತಾಡ್ತಿದ್ರು, ಏನೋ ಎಲ್ಲ ರಿನೋವೇಷನ್ ಆಗ್ತದೆ ಅಂತ ಹೇಳಿಕೊಂಡು ಇನ್ನು ಹೆಚ್ಚಿನ ಅಂಶ ಹೋಗ್ತದೆ ಅಲ್ಲಿ ಇದೆಲ್ಲ. ಹೌದು, ಪಾಪಗಂತದೆ. ಅಂದ್ರೆ ಪಾಪ ಅವರು ಫುಲ್ ಇಂಟೀರಿಯರ್ ಮಾಡಿ 7 lakh ತರ ತುಂಬಾ ಖರ್ಚು ಮಾಡಿದ್ದಾರೆ. ತುಂಬಾ ನಮ್ಗೆ ಕೂಡ ತುಂಬಾ ಬೇಜಾರಾಯ್ತು ಕೇಳಿ. ಅಂದ್ರೆ ಯಾರಿಗೂ ಕೂಡ ಅಷ್ಟೇ ಅಲ್ಲ, ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಎಲ್ಲ ಅಷ್ಟೊಳ್ಳೆ ಬಿಸ್ನೆಸ್ ಇರುವಾಗ ಒಂದು ಈ ರೀತಿ ಆಗುವಾಗ ತುಂಬಾ ನೋವಾಗ್ತದೆ. ಒಳ್ಳೆ ಬಿಸ್ನೆಸ್ ಉಂಟು ಅವರಿಗೆ ನೋಡಿ. ಅದೇ ಹೇಳುದು ಬಿಸ್ನೆಸ್ ಇದೆಲ್ಲ ಅದೇ ಏರಿಳಿತೆಲ್ಲ ಆಗ್ತಾನೆ ಇರ್ತದೆ. ಈ ರೀತಿ ಎಲ್ಲ ಆದ್ರೆ ತುಂಬಾ ಕಷ್ಟಪ್ಪ. ಬಿಸ್ನೆಸ್ ಯಾವತ್ತೂ ಸಹ ಅಷ್ಟೇ ಹೇಳಿಕ್ಕಾಗುದಿಲ್ಲ.
ಹಾಗೆ ನಮ್ದೆಲ್ಲ ಹೊಟ್ಟೆ ಗಟ್ಟಿ ಆಯ್ತು. ಇನ್ನು ಯಾರಿಗೆಲ್ಲ ಊಟ ಬೇಕು, ಊಟ ಯಾರು ಮಾಡ್ತಾರೆ ಗೊತ್ತಿಲ್ಲ. ಇವರಂತೂ ಡಯಟ್ ನಾನು ಮೊಟ್ಟೆ ನಾವು ಗೋಬಿ ತಿನ್ನೋದಲ್ಲ ಜನ್ನು ತಿಂದಿದ್ದಾರೆ ವಿಡಿಯೋದಲ್ಲಿ ಅದು ಇಷ್ಟು ಪ್ರೈಸ್ ಎಲ್ಲ ತಿಂದಿದ್ದಾರೆ. ಸೊ ಈಗ ಗೊತ್ತಿಲ್ಲ ಯಾರೆಲ್ಲ ಊಟ ಮಾಡ್ತಾರೆ ಅಂತೇಳಿ. ಎಲ್ಲ ಬಿಸಿಗೆಲ್ಲ ಇಡ್ತಾ ಇದ್ದಾಳೆ ಮಗಳು. ಹಾಗಾಗಿ ಈ ಒಂದು ಸುಂದರವಾದ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತೇವೆ ಫ್ರೆಂಡ್ಸ್. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್.